ಏನಂತ ನಮ್ಮ ಸಚ್ಚುತ್ತೀಟೆ ಅಂತನಾ? ಫ್ರೆಂಡ್ಸ್ ನಂಗೆ ನಾಯಿ ಮರಿ ಕೊಡಿ ಫ್ರೆಂಡ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಬೆಳಗ್ಗೆನೇ ಎದ್ದು 7:15ನೇ ದೀಕ್ಷಾ ರೆಡಿಯಾಗಿದ್ದಾಳೆ. ಬಟ್ ಸಚ್ಚಿತ್ಗೆ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಯಾಕೋ ಸ್ವಲ್ಪ ಕೆಮ್ತಿದ್ದ ಅಂಥೇಳಿ ನಾನು ಕಳಿಸ್ತಾ ಇಲ್ಲ. ಸೊ ಈಗ ಆಲ್ರೆಡಿ ದೀಕ್ಷಮ್ಮ ರೆಡಿ ಮಾಡಿ ಎಲ್ಲ ಕುಂಕುಮನೆಲ್ಲ ಇಟ್ಟು ರಾಖಿಯನ್ನು ಕಟ್ತಾ ಇದ್ದಾಳೆ. ಸಚ್ಚಿತ್ಗೆ ತುಂಬ ದುಃಖ ಆಗ್ತಿದೆ, ಅವ್ನ ಪಾಕೆಟಿಂದ ದುಡ್ಡು ಕೊಡಬೇಕಲ್ಲ ಅಂತ. ಆನಂತರ ಸಂಜೆ ಈವ್ನಿಂಗ್ ಅವ್ರ ಅಣ್ಣಂಗೆ ಕಟ್ಟಕ್ಕೆ ಹೋಗಿದ್ಲು, ಅದನ್ನು ವೀಡಿಯೋ ಮಾಡಿಲ್ಲ. ಸೊ ಅವಳೇ ಕಟ್ಕೊಂಬಂದ್ಲು. ಸಚ್ಚಿ 500 ರೂಪೀಸ್ ಕೊಟ್ಬಿಟ್ಟು ಗೋಳಾಡ್ತಿದ್ದ, ನನ್ನ 500 ರೂಪಾಯಿ ಹೋಯ್ತು ಅಂಥೇಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್, ಇವತ್ತಿನ ದಿನ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ನಾನು, ಮಮ್ಮಿ, ಡ್ಯಾಡಿ, ನಮ್ಮತ್ತೆ, ಮಾವ ಎಲ್ಲ ಬಂದಿದ್ದಾರೆ. ಸೊ ಇವತ್ತು ಏನು ಹೇಳ್ತೀವಿ, ಹೊಸ್ಲು ಪೂಜೆ ಅಂತ ಹೇಳ್ತೀವಿ, ವಾಸ್ಕಲ್ ನಿಲ್ಲಿಸೋದು ಅಂತ ಕೂಡ ಕರೀತಾರೆ ಇದನ್ನು. ಸೊ ಇವತ್ತಿನ ದಿನ ಆ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ ಈಗ ಪೂಜೆಗೆ. ಬನ್ನಿ ತೋರಿಸ್ತೀನಿ. ಅದಕ್ಕೆ ಸ್ನೇಹಿತರು ಹೇಳೋದು, ಬ್ಯಾಕ್ಗ್ರೌಂಡ್ ಅಪ್ಪ ಬ್ಯಾಕ್ ನಿಂತು ಸಪೋರ್ಟ್ ಮಾಡಿಬಿಟ್ರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ. ನೋಡಿ, ಇಲ್ಲಿ ಅಪ್ಪ ಕೆಲಸದವ್ರ ಜೊತೆ ಅವರು ನಿಂತ್ಕೊಂಡು ಅವರಿಬ್ಬರ ಕೈಲಾಗಲ್ಲ ಅಂತ ಹೆಲ್ಪ್ ಮಾಡ್ತಿದ್ದಾರೆ. ನಾವು ದೊಡ್ಡ ದೊಡ್ಡ ಮರ ಹಾಕ್ಸಿರೋದ್ರಿಂದ ವಾಸ್ಕಲ್ಗೆ ಅದನ್ನು ಎತ್ತಕ್ಕಾಗ್ತಿರ್ಲಿಲ್ಲ, ಕಿಟಕಿಗಳು ಎಲ್ಲನೂ ಎತ್ತಕ್ಕಾಗ್ತಿರ್ಲಿಲ್ಲ, ಇನ್ನೂ ಲಿಫ್ಟ್ ಇಟ್ಟಿಲ್ಲಲ್ಲ. ಸೊ ಹಾಗಾಗಿ ಡ್ಯಾಡಿ ಮತ್ತು ಇವರೆಲ್ಲ ಈ ರೀತಿ ಪ್ಲ್ಯಾನ್ ಮಾಡಿ ಈ ರೀತಿ ಎತ್ತುತ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಆಯ್ತಪ್ಪ, ಅಮ್ಮ ಈ ಕಡೆ ಬಾ, ಅಮ್ಮ ಬನ್ನಿ ಅಮ್ಮ. ಥರ್ಡ್ ಫ್ಲೋರ್ಗೆ ಹೋದರೆ ಕೆಳಗಡೆ ನೋಡಿದ್ರೆ ಸಾಕು ಯಾಕೋ ತಲೆಗಿರ್ರಂತಿತ್ತು ನನಗೆ, ಮಮ್ಮಿಗೆ. ಆನಂತರ ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ವಾಸ್ಕಲ್ ಕೂರಿಸೋ ಮೊದಲು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಿದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಒಂದು ಸೈಡ್ ಪ್ಲಾಸ್ಟಿಂಗ್ ನಡೀತಿದೆ, 2 ಫ್ಲೋರ್ ಪ್ಲಾಸ್ಟಿಂಗ್ ಆಗಿದೆ, ಇದು 3ನೇ ಫ್ಲೋರು. ನಮ್ಮ ಮಮ್ಮಿ ಅಂತೂ ನಮ್ಮ ಅತ್ತೆಗೆ ಇಲ್ಲ ನಿಮಗೆ ಮಂಡಿ ನಾವು ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ, ನಮ್ಮ ಅತ್ತೆ ಇಲ್ಲ ನಿಮಗೆ ಮಂಡಿ ನಾವು ನೀವು ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ. ಇಬ್ರಿಗೂ ವಯಸ್ಸಾಗಿದೆ, ಬಟ್ ಆದರೂ ಒಬ್ರಿಗೊಬ್ರು ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಸೊ ಈಗ ನವಧಾನ್ಯಗಳನ್ನೆಲ್ಲ, ಒಂದು ಕಾಳುಗಳನ್ನೆಲ್ಲ ಕಟ್ಟು ರೆಡಿ ಮಾಡಿದ್ದಾರೆ. ನಮ್ಮ ಅತ್ತೆನ ಕೇಳ್ತಾ ಇದ್ದಾರೆ ಏನಕ್ಕೆ ಕಟ್ಟೋದು ಅಂತ, ಕೇಳಿಸ್ಕೊಳ್ಳಿ. ಶಾಂತಿಗೆ ಆ್ಯಕ್ಚುಲಿ ಈ ಸೈಟ್ ಬಂದು ನನಗೆ ನಮ್ಮ ತಂದೆ ಕೊಟ್ಟಿರೋವಂಥ ಸೈಟು. ನನ್ನ ಮಗಳು ಹುಟ್ಟಿದಾಗ ಹೆಣ್ಮಗು ಆಯಿತು ಅನ್ನೋ ಖುಷಿನಲ್ಲಿ ಕೊಡಿಸಿದಂಥ ಸೈಟು. ನಮ್ಮಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅಷ್ಟೇ. ಸೊ ಈಗ ಅದಕ್ಕೆ ಅಮ್ಮನ ಕೈಲೇ ಎಲ್ಲ ಮಾಡಿಸ್ತಾ ಇರೋದು, ಇಲ್ಲ ದೀಕ್ಷೆ ಕೈಯಲ್ಲಿ ಮಾಡಿಸ್ತೀನಿ. ಈಗ ಪೂಜೆ ಶುರು ಮಾಡ್ತಿದ್ದಾರಮ್ಮ. ಎಲ್ಲನೂ ನೀಟಾಗಿ ಹೊಸ್ಲನ್ನೆಲ್ಲ ತೊಳೆದು ಅರಿಶಿನ ಕುಂಕುಮನ ಹಚ್ತಿದ್ದಾರೆ.
ಸೊ ತುಂಬ ದೊಡ್ಡದಾಗಿ ಹೊಸ್ಲನ್ನು ಮಾಡಿಸಿದ್ದೀವಿ. ಯಾಕಪ್ಪ ಅಂದರೆ ವಾಸ್ಕಲ್ ಸ್ವಲ್ಪ ದಪ್ಪ ಇರಲಿ ಅಂಥೇಳಿ ನಾನೇ ಹೇಳಿದೆ ಡ್ಯಾಡಿಗೆ. ದಪ್ಪ ಇದ್ದಷ್ಟು ಲುಕ್ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಸರಿ ಆಯಿತು ಅಂತ ಅಂದ್ಬಿಟ್ಟು ದಪ್ಪನೇ ಇಡಿಸಿದ್ದಾರೆ. ನಮ್ಮಮ್ಮ ಒಂದು ಸಣ್ಣದಾಗಿ ಮಳೆ ಹೊಡೀರಿ ಅಂದರೆ ಎಲ್ಲದಕ್ಕೂ ಮಳೆ ಹೊಡೆದ್ಬಿಡು ಅಂತ ನಮ್ಮಪ್ಪ ರೇಗಿಸ್ತಾಯಿದ್ರು. ಏನಕ್ಕೂ ಮಳೆ ಹೊಡೆಯಲ್ಲ ನಾನು ಅಂತ. ಸೊ ಈಗ ಆಲ್ರೆಡಿ ಮೇಲ್ಗಡೆ ಒಂದೇ ಒಂದು ವಾಸ್ಕಲ್ಗೆ ಅಲ್ಲಿ ಸ್ವಲ್ಪ ಮಳೆ ಹೊಡೆದಿರ್ತಾರೆ, ಅದನ್ನು ಸ್ವಲ್ಪ ಫಿಟ್ ಮಾಡಿಬಿಟ್ಟು ಮತ್ತೆ ಕೂರಿಸಿದ್ರು. ಇಲ್ಲಿ ನವಧಾನ್ಯಗಳನ್ನು ಕಟ್ತಾ ಇದ್ದಾರೆ. ಕೆಲವರು 5 ಕಾಳುಗಳನ್ನು ಕೂಡ ಸೇರಿಸಿ ಕಟ್ತಾರೆ, ಕೆಲವರು 9 ಕಾಳುಗಳನ್ನ ಸೇರಿಸಿ ಕಟ್ತಾರೆ. ಸೊ ಈ ರೀತಿ ಕಾಳುಗಳನ್ನು ಸೇರಿಸಿ ಕಟ್ತಾ ಇದ್ದಾರೆ. ಸೊ ಪಾಯ ಪೂಜೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ನವಗ್ರಹ ಅಂತ ತಂದು ಹಾಕ್ತೀವಿ ಭೂಮಿ ಒಳಗಡೆ. ಅದು ಸ್ವಲ್ಪ ಬೆಳ್ಳಿ, ಚಿನ್ನ ಇರುತ್ತೆ, ಮುತ್ತಿರುತ್ತೆ, ರತ್ನ, ಹವಳ, ಜೇಡ, ಪಚ್ಚೆ, ಆಮೇಲೆ ಇನ್ನೂ ಏನೇನೋ ಇರುತ್ತೆ. ಒಟ್ಟು 9 ಇರುತ್ತೆ. ಈಗ ನೋಡಿ ಬಾಳೆಹಣ್ಣನ್ನು ಇಟ್ಟು ನೀಟಾಗಿ ಬಾಳೆಹಣ್ಣೆಲ್ಲ ಮುರಿದು ಈಗ ಪೂಜೆ ಮಾಡ್ತಾರೆ. ನಂತರ ನಮ್ಮತ್ತೆ ಮಾವ ಹೇಳಿದ್ರು ನೀವಿಬ್ಬರು ಪೂಜೆ ಮಾಡಿ ಅಂತ. ಸೊ ನಾನು ಸುನಿಮ್ಮ ಇಬ್ಬರು ಪೂಜೆ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ಸ್ವೀಟನ್ನು ಕೊಡೋಣ ಅಂತ ಸ್ವೀಟ್ ತರಿಸಿದ್ರು ಅಪ್ಪ ಕಾಂತಿ ಸ್ವೀಟ್ಸಿಂದ. ಸೊ ಅಲ್ಲೇ ಎಲ್ಲರಿಗೂ ಸ್ವೀಟ್ಸನ್ನು ಕೊಟ್ಟೆ. ಸೊ ಈ ತಾತ ಅಂತೂ ನಮ್ಮ ಬಿಲ್ಡಿಂಗ್ ಶುರುವಾತಾವಿಂದನೂ ಈಗಲೂ ಕೂಡ ತಾತ ನಡ್ಸ್ಕೊಂಡು ಹೋಗ್ತಿದೆ, ಕೆಲಸ ಮಾಡ್ಕೊಂಡು ಹೋಗ್ತಿದೆ. ಸೊ ನಾನೊಂದು ಸ್ವೀಟ್ ತೊಗೊಂಡೆ, ಇನ್ನು ಮಿಕ್ಕಿದ್ದು ಎಲ್ಲರೂ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟೆ. ಅಪ್ಪ ನಾನು ಕೊಡ್ತೀನಿ ಬಿಡು ಮಗಳೇ ಅಂತ ಹೇಳಿದ್ರು. ಸೊ ವಾಸ್ಕಲ್ ಪೂಜೆ ಆಯಿತು. ವಾಸ್ಕಲ್ ಪೂಜೆ ಆದಮೇಲೆ ನಂತರ ಎಲ್ಲರಿಗೂ ಸ್ವೀಟ್ಸನ್ನು ಕೊಟ್ಟು ಡೈರೆಕ್ಟಾಗಿ ಮನೆಗೆ ಬರೋದು. ಇವರೇ ಮೇಸ್ತ್ರಿ. ನಂತರ ಈಗ ನಮ್ಮತ್ತೆ ಸುನಿಮ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಈಗ ಡೈರೆಕ್ಟಾಗಿ ಸಚ್ಚುನ ಹೇಳ್ಕೊಂಡು ಮನೆಗೆ ಹೋಗೋಣ. ಸಚ್ಚು ಏನಿದೆಲ್ಲ? ಇದು ನಮ್ಮ ಸಚ್ಚು ಬೆಳ್ದಿರೋ ಕೊತ್ತಂಬರಿ ಗಿಡ. ಇನ್ನು ಇಷ್ಟೇ ಐತಲ್ಲ, ಕಿತ್ಕೊಂಡ್ಬಿಡು. ಇನ್ನು ಈಚೆ ಕಡೆನೇ ಐತೆ. ಸಾಕು, ಇಷ್ಟೇ ಸಾಕು, ಈಚೆ ಇರೋದೆಲ್ಲ ಬೇಡ. ನಮ್ಮ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗೈತೆ. ಫ್ರೆಂಡ್ಸ್ ಯಾರ ಹತ್ರ ನಾನು ಆಯಿದ್ರೆ ಕೊಡಿ ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಬೇಡ ಬೇಡ, ಸಾಕು ಸಾಕು. ಪುದೀನ ಸೊಪ್ಪು ತಗೊಂಡ್ಬರುವಂತೆಲ್ಲ ಕೊತ್ತಂಬರಿ ಸೊಪ್ಪು ಸಾಕು. ಏನಂತ? ನಮ್ಮ ಸಚ್ಚು ತೀಟೆ ಅಂತನಾ? ಫ್ರೆಂಡ್ಸ್ ನಂಗೆ ನಾಯಿ ಮರಿ ಕೊಡಿ ಫ್ರೆಂಡ್ಸ್. ನಾಯಿ ಮರಿ ಮಮ್ಮಿ ಕೊಡ್ಸಲ್ಲ. ಫ್ರೆಂಡ್ಸ್ ಯಾರ ಹತ್ರ ನಾವು ಒಂದು ಎಕ್ಸ್ಟ್ರಾ ನಾಯಿ ಇದ್ರೆ ಕೊಡಿ. ಎಕ್ಸ್ಟ್ರಾ ನಾಯಿ ಇದ್ರೆ ಕೊಟ್ಬಿಟ್ರೆ ಸಾಕಾ? ಸೊ ಕಾಮೆಂಟ್ ಮಾಡಿ. ಈಗ ಸಮ ಆಗಿದೆ. ಫಸ್ಟ್ ಇಲ್ಲಿ 2 ಸ್ಟೆಪ್ ಇತ್ತು,
ಇದನ್ನೆಲ್ಲ ಕಾರ್ ನಿಂತ್ಕೊಳ್ಳೋ ಹಾಗೆ ಆಲ್ಟ್ರೇಷನ್ ಮಾಡಿಸಿದ್ರು, ಎಲ್ಲ ಹೊಸದು ಹಾಕಿಸ್ಬಿಟ್ಟು ಅದಕ್ಕೆ ಏನೋ ಚೇಷ್ಟೆ ಮಾಡೋಕ್ಕೋಗಿ ಏನೇನೋ ಆಗಿ ಕೊನೆಗೆ ಈ ಕಲರ್ ಮಾಡಿಕ್ಕವ್ರೆ. ನಡೆಯುತ್ತೆ, ಇನ್ನು ಸ್ವಲ್ಪ ದಿನ ಕ್ಲಿಯರ್ ಆಗುತ್ತೆ. ಹೋಗಿ ಸರ್. ಫ್ರೆಂಡ್ಸ್ ನಾಯಿ ಮರಿ ಕಳಿಸಿ. ನಡಿಯಲಿ, ನಿನ್ನನ್ನು ಕಳಿಸ್ಬಿಡ್ತೀನಿ. ಅವ್ರ ನಾಯಿ ಕಳಿಸಿದ್ರೆ ನಿನ್ನನ್ನು ಅವ್ರ ಮನೆಗೆ ಕಳಿಸ್ಬಿಡ್ತೀನಿ. ಬೇಡ ಹೋಗು, ಏನಿರೋದಲ್ಲ ಒಂದು ದಿವಸ ಕಿತ್ಬಿಟ್ಟಿಯ. ಇನ್ನು ಸ್ವಲ್ಪ ಬೇಕಾ ಅಂತ ಅವನು. ಮಮ್ಮಿ ಸಾಕು ಬಿಡವ. ಚಾಪ್ಸ ಸಾರ ಮಮ್ಮಿ, ಚಾಪ್ಸ್ತಾರ ಮಾಡಲ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಶೂ ರ್ಯಾಕ್ನ ಫಿಟ್ ಮಾಡೋದು ಎಲ್ಲನೂ ನೋಡ್ಬೋದು. ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.